ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗನ್ನು ಶುರು ಮಾಡ್ತಿರುವುದು ನಮ್ಮ ಹೊಸ ಗಾಡಿಯಿಂದ. ಎಲ್ಲಿದ್ದೇನೆ ಅಂತ ಹೇಳಿದರೆ ಉಜಿರೆಯಲ್ಲಿದ್ದೇನೆ ನೋಡಿ. ಕರೆಕ್ಟಾಗಿ ಉಜಿರೆ ಜಂಕ್ಷನಲ್ಲಿದ್ದೇನೆ. ಲೋಡೆಲ್ಲ ಮಾಡಿಸಿಕೊಂಡು ಬಂದಾಯಿತು. ಲೋಡ್ ಮಾಡೋದೆಲ್ಲ ತೋರಿಸ್ಲಿಕ್ಕೆ ಹೋಗಲಿಲ್ಲ, ಯಾಕಂತ ಹೇಳಿದರೆ ಇವತ್ತು ವಸಂತನ ಎಲ್ಲರೂ ರಜೆಯಲ್ಲಿದ್ದರು, ಅದಕ್ಕೋಸ್ಕರ. ಮತ್ತು ನನಗೆ ಸ್ವಲ್ಪ ಆ ಕಡೆ ಕೆಲಸ ಇದ್ದಿದ್ದರಿಂದ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಈಗ ಉಜಿರೆಯಲ್ಲಿದ್ದೇನೆ, ಸ್ವಲ್ಪ ಐಟಮ್ ಹಾಕಲಿಕ್ಕೆ ಇತ್ತು. ಈಗ ಇಲ್ಲಿಂದ ನಾವು ಇದೇ ರೋಡಲ್ಲಿ ಹೋಗಿ ಮತ್ತೆ ಅಲ್ಲಿ ತಿರುಗಿಸಿಕೊಂಡು ಬಂದು ಇದೇ ರೋಡಲ್ಲಿ ಹೋಗಬೇಕು. ನಾವು ಬಂದದ್ದು ಅದೇ ದಾರಿಯಲ್ಲಿ. ಅಲ್ಲಿ ಯೂಟರ್ನ್ ತಗೊಂಡು ಬಂದೆ. ಅಲ್ಲಿ ಯೂಟರ್ನ್ ತಗೊಂಡು ಸೀದಾ ಬಂದದ್ದು. ಈಗ ಇಲ್ಲಿ ಒಂದು ಹೋಟೆಲ್ ಸ್ವಪ್ನ ಅಂತ ಉಂಟು, ಅಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಇತ್ತು. ನಮ್ಮ ಹುಡುಗ ಹೋಗಿದ್ದಾನೆ. ಬಿಲ್ಲೆಲ್ಲ ತಗೊಳ್ಳಿ ಬರಲಿಕ್ಕಿಲ್ಲ, ನಿನ್ನೆ ಸ್ವಲ್ಪ ಐಟಮ್ ಬಾಕಿ ಆಗಿತ್ತಂತೆ, ಅದಕ್ಕೋಸ್ಕರ. ನಮ್ಮ ಹುಡುಗ ಬಂದಾದ್ಮೇಲೆ ಇಲ್ಲಿಂದ ಲೈನ್ ಶುರು ಮಾಡುವ. ಉಜಿರೆಯಿಂದ ಬಿಟ್ಟವರು ಈಗ ಸೀದಾ ಶಿವಾಜಿನಗರ ಹತ್ರ ಬಂದ್ವಿ. ಈಗ ನಾವು ಸ್ಟ್ರೈಟ್ ಹೋಗಬೇಕು. ಲೆಫ್ಟಿಗೆ ಹೋದರೆ ಸೀದಾ ಬಂದಾರು ಪಾಣೆಕಲ್ಲು ಸೈಡ್ ಹೋಗ್ತದೆ ಅದು. ಇಲ್ಲಿಂದ ಸೀದಾ ಉರುವಾಲ್ಪದವು ಪದ್ಮಂಜ ರೋಡು ಉಪ್ಪಿನಂಗಡಿ ರೋಡಲ್ಲಿ ಹೋಗಬೇಕು. ಹೋಗುವ. ಇಲ್ಲಿಂದ ಇನ್ನೂ ಜಾಸ್ತಿ ಅಂತ ಐಟಮ್ ಇಲ್ಲ, ಇವತ್ತು ಸ್ವಲ್ಪ ಕಮ್ಮಿ ಐಟಮ್ ಉಂಟು. ಹಾಗಾಗಿ ಆರಾಮ್ಸೆ ಲೈನ್ ಮಾಡುವ. ಸ್ವಲ್ಪ 11:45 ಇವತ್ತು ಲೈನ್ ಬಿಟ್ಟಿದ್ದಾರೆ. ಈ ಥರ ಬಿಟ್ಟರೆ ನಮಗೆ ಆರಾಮ್ಸೆ ಲೈನ್ ಮಾಡಲಿಕ್ಕೆ ಆಗ್ತದೆ. ಈ 12:30 ಗಂಟೆ 1 ಗಂಟೆಗೆಲ್ಲ ಬಿಟ್ಟರೆ ಒದ್ದಾಡಿ ಸಾಯಬೇಕು. ಅದಕ್ಕೋಸ್ಕರ ಇವತ್ತು ಆರಾಮ್ಸೆ ಲೈನ್ ಮಾಡ್ತಾ ಇದ್ದೇನೆ. ಆರಾಮ್ಸೆ ಅಂತ ಹೇಳಿದರೆ ಊಟ ಮಾಡಿ ಒಂದು 5 ನಿಮಿಷ ಕೂತ್ಕೊಳ್ಳಿಕ್ಕೆ ಅಂತ ಸಿಗೋದಿಲ್ಲ, ಅದು ಬಿಡಿ. ಆದರೆ ಕೂಡ ಒಂದು ರನ್ನಿಂಗಲ್ಲಿ ಇಲ್ಲದಿದ್ದರೆ ಯಾವತ್ತು ನೋಡಿ ನಮ್ಮದು ಇದು ಗೌರ್ಮೆಂಟ್ ಬಸ್ ಇರ್ತದಲ್ಲ, ಆಂಬುಲೆನ್ಸ್ ಎಲ್ಲ ಹೋಗ್ತದಲ್ಲ, ಈಗ ಸ್ಪೀಡಾಗಿ ಇದು ಎಕ್ಸ್ಪ್ರೆಸ್ ಪದ್ಮಂಜ ಜಂಕ್ಷನ್ ಹತ್ರ ರೀಚ್ ಆಗ್ತಾ ಬಂದ್ವಿ. ಇದೆಲ್ಲ ನನ್ನ ಹಳೆಯ ನೆನಪುಗಳು, ಈ ಪೇಟೆ ಎಲ್ಲ. ಯಾಕಂತೇಳಿದರೆ ಇದೇ ರೋಡಲ್ಲಿ ಹೀಗೆ ನಾವು ಈಗ ರಿವರ್ಸ್ ಹೋದರೆ, ಈಗ ರಿಕ್ಷಾ ಹೋಗ್ತಾ ಉಂಟಲ್ಲ ಆ ಸೈಡಿಗೆ, ಈ ರೋಡಲ್ಲಿ ಹೋದರೆ ನಮ್ಮ ಊರಿಗೆ ಸೇರ್ತದೆ, ನನ್ನ ಅಜ್ಜಿ ಮನೆಗೆ ಸೇರ್ತದೆ ಆ ಊರೆಲ್ಲ. ಆ ರೋಡು ಬಂದಾರ್ ಅಂತ. ಅದು ನೋಡುವಾಗ ಎಂತ ಆಗ್ತದೆ ಅಂತ ಹೇಳಿದರೆ, ನಾವು ಈ ಕಡೆ ಬರ್ತಾಯಿದ್ವಿ, ಬಸ್ಸಲ್ಲಿ ಎಲ್ಲ ಬರ್ತಾಯಿದ್ದ ನೆನಪು ಚಿಕ್ಕದಿರುವಾಗ. ನನಗೆ ಆಗ 7 ವರ್ಷವೋ 8 ವರ್ಷ ಅಂತ ಇತ್ತು ಅಷ್ಟೇ. ಆಗ ಇಲ್ಲಿಂದೆಲ್ಲ ನಾವು ಉಪ್ಪಿನಂಗಡಿಗೆ ಹೋಗ್ತಾ ಇದ್ವಿ. ಆಗ ಇಂಥ ಊರುಗಳನ್ನೆಲ್ಲ ನೋಡಲಿಕ್ಕೆ ನಮಗೆ ಆಸೆ ಹಿಡಿತಾ ಇತ್ತು. ಈಗ ಎಲ್ಲ ನೋಡಿ ಸಾಕಾಗಿ ಹೋಗಿದೆ. ಜೀವನ ಎಷ್ಟು ಬೇಗ, ದಿನಗಳು ಎಷ್ಟು ಬೇಗ ಕಳೀತದೆ ಅಂತ ಹೇಳಿದರೆ ಗೊತ್ತೇ ಆಗೋದಿಲ್ಲ. ಈ ವಾರಗಳು ಹೇಗೆ ಉರುಳಿ ಹೋಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಈ ದಿನಗಳು ಉರುಳಿದಾಗೆ ನಮ್ಮ ಆಯುಸ್ಸು ಕೂಡ ಮುಗಿತಾ ಇರುವುದು, ನಮ್ಮ ವಯಸ್ಸು ಕೂಡ ಕ್ಷೀಣಿಸುತ್ತಿರುವುದು ನಮಗೆ ಸಹ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಒಂದೇ ಮಾತು, ಇರುವಷ್ಟು ದಿನ ಖುಷಿಯಲ್ಲಿರಿ, ಎಲ್ಲರೊಟ್ಟಿಗೆ ಪ್ರೀತಿ ಬಾಂಧವ್ಯದಿಂದಿರಿ. ಮತ್ತು ಈ ಜಾತಿ ಭೇದ ಅದು ಇದು ಹೊಡೆದಾಟ ಕೋಮುಗಲಭೆಗಳನ್ನೆಲ್ಲ ಸೃಷ್ಟಿಸಬೇಡಿ. ದೇವರು ಕೊಟ್ಟದ್ದು ಒಂದೇ ಜನ್ಮ, ಅದನ್ನು ಕೂಡ ನಾವು ಈ ಥರ ಹಾಳು ಮಾಡಿಕೊಂಡ್ರೆ ನಮ್ಮ ಜೀವನ ಮತ್ತು ಎಂಥದಕ್ಕೆ ಇರೋದು 3 ದಿನದ ಬಾಳು, ಅದರಲ್ಲಿ ಖುಷಿಯಾಗಿರಿ ಅಂತ ಹೇಳ್ತಾ ಇರೋದು ನಮ್ಮ ಚಾನಲ್ ಕಡೆಯಿಂದ. ದಯವಿಟ್ಟು ಎದುರಿಂದ ಯಾರಾದರೂ ಬಂದರೆ ಒಂದು ಸ್ಮೈಲ್ ಕೊಡಿ, ಅದೇ ಸಾಕು. ಮತ್ತು ನಿಮ್ಮನ್ನು ಎಲ್ಲಿ ಹೋದರೂ ಸುಮ್ಮನೆ ಒಂದು ಗುರುತಲ್ಲಿ ಇಟ್ಕೊಳ್ತಾರೆ. ಮತ್ತು ಈಗಿನ ಕಾಲ ಸ್ವಾರ್ಥಿಗಳ ಕಾಲ ಅಂತ ಗೊತ್ತು ನನಗೆ. ಎಕ್ಸಾಂಪಲ್ ಹೇಳೋದಾದರೆ ಹೇಳ್ತೇನೆ, ಅದು ಮುಂದೆ ಹೇಳ್ತೇನೆ ನಿಮಗೆ. ಈಗ ಇಲ್ಲಿಂದ ಸೀದಾ ಉರುವಾಲ್ ಪದವಿಗೆ ಹೋಗುವ. ಅಲ್ಲಿ ಒಂದು ಅಂಗಡಿ ಉಂಟು, ಹೊಸ ಅಂಗಡಿ, ಅಲ್ಲಿಗೆ ಹಾಕಿ ಮತ್ತೆ ಪಯಣ ಮುಂದುವರಿಸೋದು. ನನ್ನ ಸಬ್ಸ್ಕ್ರೈಬರ್ಗಳು ಇದ್ದಾರೆ, ಅವರಿಗೆ ಧನ್ಯ ನಾನು. ವಿಷಯ ಏನಂತ ಹೇಳಿದರೆ, ನಾನು ಫಸ್ಟ್ ಆಫ್ ಆಲ್ ಥಿಂಕ್ ಮಾಡ್ತಾ ಇರ್ತೇನೆ. ನಾನು ಈಗ ಯೂಟ್ಯೂಬ್ ಮಾಡುವಾಗ, ಎಡಿಟ್ ಮಾಡುವಾಗ ಮತ್ತು ಈ ವ್ಯೂಸ್ ಎಲ್ಲ ನೋಡ್ತಾ ಇರ್ತೇನೆ, ಥಿಂಕ್ ಮಾಡ್ತಾ ಇರ್ತೇನೆ. ಕೆಲವರು ಯಾವ ಥರ ಅಂತ ಹೇಳಿದರೆ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟನ್ನೆಲ್ಲ ವೈರಲ್ ಮಾಡಿ ಅದರಲ್ಲಿ ಗುರುತಿಸ್ಕೊಂಡು ಆದಮೇಲೆ ಯೂಟ್ಯೂಬ್ ಬಂದು ಇದು ಮಾಡ್ತಾರೆ, ವಿಡಿಯೋಗಳು ಮಾಡ್ತಾರೆ. ಯಾಕಂತ ಹೇಳಿದರೆ ಅವರ ಐಡೆಂಟಿಟಿಯಲ್ಲಿ ಇರ್ತದೆ, ಅದಕ್ಕೋಸ್ಕರ. ಬಟ್ ನಾನಾಗಿಲ್ಲ, ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದಿಲ್ಲ. ಅಕೌಂಟ್ ಇದೆ, ಡೆಡ್ ಥರನೇ ಇದೆ, ಅದನ್ನು ಎಂತ ಯೂಸ್ ಮಾಡ್ಲಿಕ್ಕೆ ಹೋಗುದು. ನನ್ನ ಎಂಥ ಫೋಟೋ ಇದ್ರೆ ಹಾಕ್ತೇನೆ ಅಷ್ಟೇ. ನಾನು ಡೈರೆಕ್ಟಾಗಿ ಯೂಟ್ಯೂಬ್ ಮಾಡೋದ್ರಿಂದ ಇಷ್ಟು ಸಪೋರ್ಟ್ ಇಷ್ಟು ಬೇಗ ಸಿಕ್ಕಿದ್ದು ನಾನು ಪುಣ್ಯ ಅಂತ ಹೇಳಬೇಕು. ಇಷ್ಟು ಸಾಕು, ನಿಮ್ಮ ಪ್ರೀತಿ ಇದ್ದರೆ ಸಾಕು ಅಷ್ಟೇ, ಬೇರೆ ಅಂತ ಕೇಳೋದಿಲ್ಲ. ಅವ್ರು ಎಂಥದ್ದು ಬೇಕಾದರೆ ಮಾಡಿಕೊಳ್ಳಿ, ಎಂಥದ್ದು ಬೇಕಾದರೆ ಹೇಗೆ ಬೇಕಾದರೆ ಇರಲಿ, ನಾವು ನಮ್ಮ ಕೆಲಸ ಮಾಡುವ. ನನ್ನ ಸಬ್ಸ್ಕ್ರೈಬರ್ಗಳಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ. ಈಗ ನೀವೆಂತ ಹುಡುಕುದು ಮಾರ್ರೆ? ಅಲ್ಲ, ಎಂಥದಕ್ಕೆ? ಚೇಂಜ್ ಬೇಕಂತೆ, ಅದರಲ್ಲಿ ಚಿಲ್ಲರ್ ಇಲ್ಲ ಇಲ್ವಾ? ಎಂತ ಮಾಡುದು? ಉರುವಾಲ್ ಪದವು ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಇಲ್ಲಿ ಅವಸ್ಥೆ ನೋಡಿ, ಜೀರಿಗೆ ಮತ್ತೆ ರಿಟರ್ನ್ ಕೊಟ್ಟರು. ಯಾಕಂತ ಹೇಳಿದರೆ ಚಿಲ್ಲರ್ ಇಲ್ಲ, ಅದಕ್ಕೋಸ್ಕರ. ಓನರ್ಗೆ ಫೋನ್ ಮಾಡಿ ಕೇಳಿದೆ. ಓನರ್ ಹೇಳಿದರು
ನೀವು ಅವ್ರ ಹತ್ರ 500 ರೂಪಾಯಿ ತಗೊಳ್ಳಿ, ಮತ್ತು ನಾನು ಈಗ ಫೋನ್ಪೇ ರಿಟರ್ನ್ ಇದು ಮಾಡ್ತೇನೆ ಅಂತೇಳಿ, ಎಂಥದ್ದು ಚಿಲ್ಲರೆ ಫೋನ್ಪೇ ಮುಖಾಂತರ ಮಾಡ್ತೇನೆ ಅಂತ ಹೇಳಿದರು. ಇಲ್ಲಿಂದ ಈಗ ಲೆಫ್ಟ್ ತೆಕ್ಕೊಳ್ವಾ, ಸ್ಟ್ರೈಟ್ ಹೋದರೆ ಕುಪ್ಪೆಟ್ಟಿಗೆ ಹೋಗ್ತದೆ, ಇಲ್ಲಿಂದ ಹೋಗಿದ್ರೆ ಉಪ್ಪಿನಂಗಡಿಗೆ ಹೋಗ್ತದೆ. ವಿಷಯ ಏನಂತ ಹೇಳಿದೆ ಅದೇ. ಆಗ ಎಂತ ಆಗ್ತದೆ ಅಂತ ಅಂಗಡಿಯವರಿಗೆ ಚರಿಪಿರಿ ಆಗ್ತದೆ ಈ ಥರ ಎಲ್ಲ ಮಾಡಿದರೆ. ನೋಡಿ, ಅಂಗಡಿಯವರು ಮುಂಚೆನೇ ಅವರಿಗೆ ಕಸ್ಟಮರ್ ಇರ್ತದೆ ಮತ್ತು ಬೇರೆ ಬೇರೆ ವಿಷಯಗಳಲ್ಲಿ ಬ್ಯುಸಿ ಇರ್ತಾರೆ. ಆಗಿರುವಾಗ ಈ ಥರ ಎಲ್ಲ ಮಾಡಿದರೆ ನೋಡಿ ಜೀರಿಗೆ ರಿಟರ್ನೇ ಬಂತದ್ದು. ಅಂಡೆ ತಡ್ಕ ಪಾಸ್ ಮಾಡಿಕೊಂಡು ಉಪ್ಪಿನಂಗಡಿ ಕಡೆ ಹೋಗ್ತಾ ಇದ್ದೇವೆ ಈ ರೋಡಲ್ಲಿ. ನನಗೆ ಈ ರೋಡಲ್ಲಿ ಎಲ್ಲ ಬರುವಾಗ ಅನಿಸೋದು ಮಾರೆ, ಎಲ್ಲೆಲ್ಲಿಂದ ಯಾವ್ಯಾವ ದಾರಿಯಿಂದ ಹೋಗಿ ಎಲ್ಲೆಲ್ಲಿಗೆ ರೀಚ್ ಆಗ್ತೇವೆ ಅಂತೇಳಿ ಎಂಥದ್ದು ಗೊತ್ತಾಗೋದಿಲ್ಲ. ಎಲ್ಲೆಲ್ಲಿಂದ ಯಾವ ಥರ ರೋಡ್ ಕೊಟ್ಟಿದ್ದಾರೆ, ಎಲ್ಲಿಗೆ ರೋಡ್ ಕೊಟ್ಟಿದ್ದಾರೆ, ಅದೇ ಊರು ಸಂಚಾರಿಗಳಿಗೆ ಮಾತ್ರ ರೋಡ್ ಗೊತ್ತಿರ್ತದೆ ಹೊರತು ಯಾರಾದರೂ ಹೊಸಬ್ರು ಬಂದರೆ ಈ ರೋಡಲ್ಲಿ ಎಲ್ಲ ಗ್ಯಾರಂಟಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಗ್ತದೆ. ಇದರಲ್ಲಿ ಎಷ್ಟು ಕಟ್ಟಿಂಗ್ ಉಂಟು ಅಂತ ಹೇಳಿದರೆ ನನಗೆ ಈ ರೋಡ್ ಗೊತ್ತಿರೋದ್ರಿಂದ ಆಯಿತು. ಗೊತ್ತಿಲ್ಲದವರು ಕೂತ್ಕೊಳ್ಬೇಕಷ್ಟೇ, ಗಾಡಿ ಶಾರ್ಟ್ ಬಂದ್ ಮಾಡಿ. ಯಾಕಂತ ಹೇಳಿದರೆ ಅಷ್ಟು ಟರ್ನಿಂಗ್ ಪಾಯಿಂಟ್ಗಳು ಮತ್ತು ಅಲ್ಲೆಲ್ಲೆಲ್ಲೆಲ್ಲಿ ಟರ್ನ್ ತಗೊಳ್ಬೇಕು. ಅದೇ ಮನುಷ್ಯನ ಮೆದುಳು ಎಂಬುದು ಯಾವ ಥರ ಸ್ಟ್ರಾಂಗ್ ಆಗಿ ಉಂಟಂತ ಹೇಳಿದರೆ ಇದಕ್ಕೆ. ಇದೇ ಸೈಂಟಿಸ್ಟ್ಗಳು, ಇಂಜಿನಿಯರ್ಗಳು ಇವರೆಲ್ಲ ಈಗ ಕೆಲವ್ರಿಗೆ ಹೇಳ್ತಾರೆ ಶಾಲೆಯ ವಿದ್ಯಾಭ್ಯಾಸ ಕಲಿತು ಎಂತ ಮಾಡಲಿಕ್ಕೆ ಆಗ್ತದೆ, ಆ ಥರ ಈ ಥರ ಅಂತ. ಈಗ ಅನಿಸ್ತಾ ಉಂಟು ನನಗೆ, ಶಾಲೆದು ವಿದ್ಯಾಭ್ಯಾಸ ಕಲಿತು ಕುತ್ಕೊಂಡು ಕೆಲಸ ಮಾಡ್ಬೋದಿತ್ತು ಅಂತ ಅಲ್ಲ. ಬರಬೇಕು, ಅದಕ್ಕಿಂತ ಶಾಲೆ ಕಲಿತ್ರೆ ಒಳ್ಳೆಯದಲ್ಲ. ಶಾಲೆ ಕಲಿತು ಎಂತಾದ್ರೂ ಒಂದು ಒಳ್ಳೆ ಕೆಲಸ ಸಿಕ್ಕಿ ಕರೆಕ್ಟಾಗಿ ಅಲ್ಲಿ ಕೂತ್ಕೊಂಡು ತಿಂಗಳಿಗೆ 25,000, 50,000, 60,000 ತನಕ ದುಡಿತಾರೆ ಕೆಲವರು. ಇಲ್ಲಿ ನಮ್ಮ ಅವಸ್ಥೆ ನೋಡಿ, ಗಾಡಿ ಬಿಡ್ಕೊಂಡು ಈ ಐಟಮನ್ನೆಲ್ಲ ಎತ್ತಿ ಅಲ್ಲಿಗೆ ಹಾಕಿ ಇಲ್ಲಿಗೆ ಹಾಕಿ ಸಾವಿರ ಪ್ರೆಷರನ್ನು ತೆಕ್ಕೊಂಡು ತಲೆಯೊಳಗೆ ಈ ಥರ ಊರು ಸುತ್ತಾಡಿಕೊಂಡು ಒಂದು ವಿಷಯದಲ್ಲಿ ಒಮ್ಮೊಮ್ಮೆ ಆಗ್ತದೆ ನಾವೇ ಧನ್ಯರಂತ ಈ ಊರು ಸುತ್ತಿ ಹೊಸ ಹೊಸ ಊರುಗಳನ್ನೆಲ್ಲ ನೋಡುವಾಗ. ಆದರೆ ಕೆಲವೊಮ್ಮೆ ಈ ಹೊರುವಾಗೆಲ್ಲ ಆಗ್ತದೆ ನಾವು ಸಹ ಕಲಿಬೇಕಂತ. ನಮ್ಮ ಟೀಚರ್ಗಳೆಲ್ಲ ಮುಂಚೆ ಹೇಳ್ತಾ ಇದ್ರು ನಮಗೆ, ಎಂತ ಕಲಿಬೇಕು ಮಕ್ಕಳೇ, ಕಲಿಬೇಕು, ಕಲಿತ್ರೆ ಒಳ್ಳೆ ಫ್ಯೂಚರ್ ಉಂಟು ನಿಮಗೆ ಅಂತ. ಆಗ ನಾವು ನಮ್ಮ ಗುರುಗಳಿಗೆ ಬೈತಾ ಇದ್ವಿ, ಇವರು ಎಂತ ಮಾತಾಡೋದು ಮಾರ, ಈ ಶಾಲೆ ಎಲ್ಲ ಯಾರಿಗೆ ಬೇಕು ಅಂತ. ಶಾಲೆಯಲ್ಲಿ ಕೂತ್ಕೊಳ್ಳುವಾಗ ಮರದಲ್ಲಿ ಕೂತ್ಕೊಳ್ಳಿಕ್ಕೆ ಇತ್ತು, ಈಗ ಶಾಲೆ ಹೋಗ್ಬೇಕಂತ. ಅದೇ ಶಾಲೆಗೆ ಬಂಕ್ ಮಾಡಿಕೊಂಡು ಎಲ್ಲ ಕೂತ್ಕೊಳ್ಳೋದು, ಈಗ ಅನುಭವಿಸೋದು. ಕೂತ್ಕೊಳ್ತೀಯ ಮಗನೇ, ಈಗ ಅನುಭವಿಸು ಅಂತ. ಕಾಲ ಬುಗುರಿ ಥರ ನಮ್ಮನ್ನು ಆಟ ಆಡಿಸ್ತಾ ಇರ್ತದೆ. ಅದಕ್ಕೆಲ್ಲ ನಾವು ತಲೆ ಕೊಟ್ಟು ಹೋಗ್ತಾ ಇರಬೇಕು. ನಮ್ಮ ಜೀವನದಲ್ಲಿ ಕೆಲವೊಂದು ಕೈಘಟನೆಗಳು ನಡೆದಿರ್ತದೆ, ಅದರಿಂದ ನಾವು ನಮ್ಮ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಲಿಕ್ಕೆ ಆಗ್ತಾ ಇರುವುದಿಲ್ಲ, ಮತ್ತು ನಮ್ಮ ತಂದೆ ತಾಯಿ ಹತ್ರ ಹಣ ಇರುವುದಿಲ್ಲ. ಅದನ್ನೆಲ್ಲ ನೋಡುವಾಗ ಬೇಸರ ಸಾಗ್ತದೆ. ಈಗ ಕರೆಕ್ಟಾಗಿ ಉಪ್ಪಿನಂಗಡಿ ಸಿಟಿಗೆ ರೀಚ್ ಆದ್ವಿ. ಈಗ ಉಪ್ಪಿನಂಗಡಿಯಲ್ಲಿ ಒಂದು 2-3 ಅಂಗಡಿ ಉಂಟು. ಈ ಉಪ್ಪಿನಂಗಡಿ ಬರುವಾಗ ಟೆನ್ಷನ್ ಆಗ್ತದೆ, ಯಾಕಂತೇಳಿದರೆ ಒಳಗಿನ ರೋಡಲ್ಲಿ ಎಲ್ಲ ಹೋಗುವಾಗ ಭಯಂಕರ ಮಂಡೆ ಬಿಸಿ ಆಗ್ತದೆ. ಮಂಡೆ ಬಿಸಿ ಯಾಕಂತೇಳಿದರೆ ಹೆವಿ ಟ್ರಾಫಿಕ್ ಇರ್ತದೆ, ಅದಕ್ಕೋಸ್ಕರ. ನೀರುಂಟಾ? ನೀರುಂಟು. ಮಳೆ ಬರ್ತಿದ್ರು ನೀರುಂಟು. ನೀರು ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ ಸರ್ಲಿಗಟ್ಟೆಯಲ್ಲಿ ಡ್ಯಾಮ್ ಆಗಿದ್ದಾರೆ, ಅದು ಬಿಟ್ಟಿದ್ದಾರೆ ಅಂತ ಕಾಣ್ತದೆ. ಈಗ ಬನ್ನಿ, ಇಲ್ಲಿಂದ ಸೀದಾ ಉಪ್ಪಿನಂಗಡಿ ಪಾಸ್ ಮಾಡಿಕೊಂಡು ಪುತ್ತೂರು ಕಡೆ ಹೋಗುವ. ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂತೇಳಿದರೆ ಫುಲ್ಲು ಇಕ್ಕಟ್ಟು ಪ್ರದೇಶ ಇದೆಲ್ಲ, ಅದಕ್ಕೋಸ್ಕರ. ಫೈನಲಿ ಉಪ್ಪಿನಂಗಡಿ ಬಂದು ರೀಚ್ ಆಗಿ ಆಯಿತು. ಉಪ್ಪಿನಂಗಡಿ ಹಿಂದ್ಗಡೆಯಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಸಿಕ್ಕಾಕೊಂಡಿದ್ದೆ ನಾನು. ಎಂತಂತ ಹೇಳಿದರೆ ಫುಲ್ಲು ಟ್ರಾಫಿಕ್ಕು, ಹೆವಿ ಟ್ರಾಫಿಕ್ ಅಂತೇಳಿದರೆ ಹೆವಿ ಟ್ರಾಫಿಕ್ಕು. ಅಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕಿತ್ತು, ಅಲ್ಲಿ ಅಂತೂ ನಿಲ್ಲಿಸಿದಲ್ಲಿ ಒಂದು ಬೊಬ್ಬೆ ಹೊಡೆದ್ರಪ್ಪ, ಎಂತ ಮಾಡೋದು. ಮತ್ತು ನಮಗೆ ಅಲ್ಲಿ ಐಟಮ್ ಇಳಿಸ್ಬೇಕಲ್ಲ, ಹಿಂದಿಂದ ಬಂದವರೆಲ್ಲ ಬೊಬ್ಬೆ ಹೊಡಿತಾರೆ ನಮಗೆ ಒಂದು, ಅದಕ್ಕೋಸ್ಕರ. ಅಲ್ಲಿ ಹಿಂದ್ಗಡೆ ನೋಡಿ ಯಾವ ಥರ ಬ್ಲಾಕ್ ಆಗಿದೆ ಅಂತ. ನಮ್ಮ ಹುಡುಗ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಕೆಳಗಡೆ ಒಂದು ಅಂಗಡಿ ಉಂಟು, ಅವ್ರನ್ನ ಕಳಿಸಿದ್ದೇನೆ. ಅವರು ಇಲ್ಲಿಂದ ಬರ್ತಾರೆ, ಇಲ್ಲಿಂದ ಬಿಲ್ ತಗೊಂಡು ಸೀದಾ ಇಲ್ಲಿಂದ ಹೊರಡುವ. ಡ್ರೈವಿಂಗ್ ಲೈಫ್ ಅಂತ ಹೇಳಿದರೆ ಇದಕ್ಕೆ ಹೇಳೋದು, ಕಷ್ಟ ಅಂತ. ಹೈವೇ ಟು ಹೈವೇ ಹೋದರೆ ಎಂಥದ್ದು ಟೆನ್ಷನ್ ಇರೋದಿಲ್ಲ. ಈ ಥರ ಒಳಗಿನ ರೋಡಿಂದ ನೋಡಿ ಎಷ್ಟು ಸಿಂಗಲ್ ರೋಡ್ ಇದು. ಇದು ಹಳೇಪೇಟೆ ಒಳಗಡೆ ಹೋಗ್ತದೆ. ಆ್ಯಕ್ಚುಲಿ ಇದು ಒನ್ ವೇ. ಆ ಕಡೆಯಿಂದ ಸಹ ಗಾಡಿ ಬರ್ತದೆ, ಈ ಕಡೆಯಿಂದ ಸಹ ಗಾಡಿ ಹೋಗೋದ್ರಿಂದ ಫುಲ್ಲು ಬ್ಲಾಕ್ ಆಗ್ತದೆ. ಅದೇ ಈಗ ನಮ್ಮ ಹುಡುಗ ಹೋಗಿದ್ದಾನೆ, ಅವರು ಬಿಲ್ ತರಲಿ.
ಆದಮೇಲೆ ಇಲ್ಲಿಂದ ಇದೇ ರೋಡಲ್ಲಿ ಸ್ಟ್ರೈಟ್ ಹೋಗಿ ಸ್ವಲ್ಪ ಅಲ್ಲಿಗೊಂದು ಅಂಗಡಿ ಉಂಟು, ಅಲ್ಲಿ ಐಟಮ್ ಹಾಕಿ ಸ್ವಲ್ಪ ಐಟಮ್ ತಗೊಳ್ಲಿಕ್ಕೆ ಉಂಟು. ಅಲ್ಲಿಂದ ಮತ್ತೆ ಐಟಮ್ ತಗೊಂಡು ಮತ್ತೆ ರಿಟರ್ನ್ ಬಂದು ಈ ರೋಡಲ್ಲಿ ಲೆಫ್ಟ್ ತಗೊಂಡು ಸೀದಾ ಪುತ್ತೂರಿಗೆ ಹೋಗಬೇಕು. ಹೋಗುವ, ಆದಷ್ಟು ಬೇಗ ಬೇಗ ಲೈನ್ ಮುಗಿಸಿ ಬರುವ. ಎಂತೆಲ್ಲ ಆಗ್ತದೆ ಅಂತ ಮುಂದೆ ಬಂದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.